ಹೀಗೆ ಭುಜದ ಮೇಲೆ ವ್ಯಕ್ತಿಯನ್ನು ಹೊತ್ತು ತರುತ್ತಿರುವ ಪೊಲೀಸರು ಪಾಲಿಡಲ್ ಕುಡಿದು ಆಸ್ಪತ್ರೆಯಲ್ಲಿ ಬದುಕುಳಿದು ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿರುವ ಈತನ ಹೆಸರು ರಾಮಂಜನಪ್ಪ. ಚಿಕ್ಕಬಳ್ಳಾಪುರ ತಾಲೂಕಿನ ಗೌಡಗೆರೆ ಗ್ರಾಮದವರು. ರಾಮಂಜನಪ್ಪ ಕಳೆದ 10 ವರ್ಷಗಳ ಹಿಂದೆ ಮದುವೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದ. ಆದರೆ ಪದೇ ಪದೇ ಕುಡಿಯುವ ವಿಚಾರಕ್ಕೆ ಹೆಂಡತಿ ಬುದ್ಧಿವಾದ ಹೇಳುವ ವಿಚಾರಕ್ಕೆ ಜಗಳ ನಡೆಯುತ್ತಿತ್ತು. ಇದೇ ವಿಚಾರಕ್ಕೆ ಸಾಕಷ್ಟು ಮನನೊಂದಿದ್ದ ರಾಮಂಜನಪ್ಪ ಇದ್ರೆ ನೆಮ್ಮದಿಯಾಗಿ ಇರಬೇಕು ಎಂದು ತನ್ನ ಬೈಕ್ನಲ್ಲಿ ಮನೆಯಿಂದ ಹೊರಟು ಹೋಗಿದ್ದಾನೆ. ಇನ್ನು ಮನೆಯಲ್ಲಿ ಎಲ್ಲೋ ಹೋಗಿರಬಹುದು ಎಂದು ಸುಮ್ಮನಾಗಿದ್ರು. ಆದರೆ ಹೆಂಡತಿಯ ಕಾಟಕ್ಕೆ ಸಾಕಷ್ಟು ಮನನೊಂದಿದ್ದ ರಾಮಂಜನಪ್ಪ ಶೆಟ್ಟಗೆರೆ ಕ್ರಾಸ್ ಅರಣ್ಯ ಪ್ರದೇಶಕ್ಕೆ ಹೋಗಿ ಪಾಲಿಡಾಲ್ ಕುಡಿದಿದ್ದಾನೆ. ಇದೇ ರಸ್ತೆಯ ಮಾರ್ಗದಲ್ಲಿ ರೌಂಡ್ಸ್ಗೆ ಹೊರಟಿದ್ದ ಪೆರೇಸಂದ್ರ ಪಿಎಸ್ಐ ಜಗದೀಶ್ ರೆಡ್ಡಿ, ಹೆಡ್ ಕಾನ್ಸ್ಟೇಬಲ್ ಶ್ರೀನಿವಾಸ್, ಸಿಬ್ಬಂದಿ ಮಧುಕುಮಾರ್ ರಸ್ತೆಯ ಪಕ್ಕದಲ್ಲಿ ಬೈಕ್ ಗಮನಿಸಿ ನಂಬರ್ ಪ್ಲೇಟ್ ಆಧಾರದಲ್ಲಿ ಮಾಹಿತಿ ಪಡೆದಿದ್ದಾರೆ. ರಾತ್ರಿ ಗಂಡ ಹೆಂಡತಿಯ ನಡುವೆ ಗಲಾಟೆ ನಡೆದಿದ್ದು ಇದರಿಂದ ಮನನೊಂದಿರಬಹುದು ಎಂದು ಗ್ರಾಮಸ್ಥರು ಮಾಹಿತಿ ನೀಡಿದ್ದಾರೆ. ಅದರಂತೆ ಅರಣ್ಯ ಪ್ರದೇಶದ ಒಳಗೆ ಪೊಲೀಸರು ಹೋದ ವೇಳೆ ಪಾಲಿಡಲ್ ಕುಡಿದು ಒದ್ದಾಡುತ್ತಿದ್ದ ರಾಮಂಜಿಯನ್ನು ಗಮನಿಸಿ ಭುಜದ ಮೇಲೆ ರಾಮಂಜಿಯನ್ನು ಜಿಲ್ಲಾಸ್ಪತ್ರೆಗೆ ರವಾನಿಸಿದ್ದಾರೆ. ಅದೇ ಶೆಟ್ಗೆರೆ ಹತ್ರ ಫಾರೆಸ್ಟ್ ಹತ್ರ ಬನ್ನಿ, ಅಲ್ಲೈತೆ ಗಾಡಿ, ಮನುಷ್ಯ ಇಲ್ಲ ಅಂತ ಹೇಳಿದ್ರು. ಮತ್ತೆ ಅವರು ಹುಡ್ಕೊಂಡು ಹೋಗಿದ್ರಂತೆ ಒಳಗಡೆ. ಅಲ್ಲಿ ಒದ್ಲಾಡ್ತಾ ಇದ್ರು, ಬಾಟ್ಲೇನೋ ಇತ್ತು ಅಂತ ಹೇಳ್ತಾರೆ. ಅವರು ಕುಡಿಸಿಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಪೊಲೀಸವರು ಪಾಯ್ಸನ್ ಬಾಟ್ಲ್ ಇತ್ತು, ಅವರೇ ಎದ್ದೇಳ್ಬಿಟ್ಟು ಹೇಳಿದ್ರಂತೆ ನಾನು ಇಂಥ ಊರು, ಇಂಥ ಫೋನ್ ಮಾಡಿ ಫೋನ್ ನಂಬರ್ ಏನೋ ಕೊಟ್ರಂತೆ. ಎಲ್ಲ ಮಾತಾಡೋರು ಅವರೇ ಬಂದು ಮತ್ತೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು. ಇನ್ನು ಜಿಲ್ಲಾಸ್ಪತ್ರೆಗೆ ದಾಖಲಾಗಿರುವ ರಾಮಂಜಿ ಮೊದಲಿಗೆ ಚಿಕಿತ್ಸೆಗೆ ಸ್ಪಂದಿಸಿದ್ದು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಐಸಿಯುಗೆ ದಾಖಲಿಸಲಾಗಿದೆ ಎಂದು ತಿಳಿದು ಬಂದಿದೆ. ಇನ್ನು ವಿಷಯ ತಿಳಿಯುತ್ತಿದ್ದಂತೆ ಆಸ್ಪತ್ರೆಗೆ ಬಂದ ಹೆಂಡತಿ ಮಕ್ಕಳು ಸಾವು ಬದುಕಿನ ನಡುವೆ ಇರುವ ಮನೆ ಯಜಮಾನನನ್ನು ಕಂಡು ಆತಂಕ ವ್ಯಕ್ತಪಡಿಸಿದ್ದಾರೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಓಪನ್ ಮಾಡ.